ಪೊಲೀಸಪ್ಪನ ವಿರುದ್ಧವೇ ಪತ್ನಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಅದ್ಯಾಕೆ ಅಂತೀರಾ? ಆ ಕುರಿತಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪತ್ನಿ ಕೈಯಲ್ಲಿ ಪೊಲೀಸಪ್ಪ ಲಾಕ್. ಮನೆಯಲ್ಲಿ ಪ್ರೇಯಸಿ ಜೊತೆ ಹಾಯಾಗಿದ್ದ ಈ ಪೊಲೀಸಪ್ಪ ಪತ್ನಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ವೃತ್ತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್. ಆದರೆ ಮಾಡಬಾರದು ಮಾಡಿ ಗಂಡ ತಗಲಾಕೊಂಡಿದ್ದಾನೆ. ಸರಳ ಎಂಬುವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂಬಂಧವನ್ನು ಹೊಂದಿದ್ದರು. ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು. ಆದರೂ ನಾವು ಸುಮ್ಮನಿದ್ವಿ. ಅಲ್ಲೆಲ್ಲ ಜನಗಳಿಗೆಲ್ಲರಿಗೂ ಇವರಿಬ್ಬರು ಮಾಡ್ತಕ್ಕಂಥ ಅನೈತಿಕ ಸಂಬಂಧದ ವಿಷಯ ಗೊತ್ತಾಗಿದ್ದರಿಂದ ಇವರಿಬ್ಬರು ಏನು ಮಾಡಿದರು, ಇವರಿಬ್ಬರು ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಸಿರುವಾರ ಅದೇ ಟೈಮಲ್ಲಿ ಅವ್ರಿಗೆ ಏನಾಗ್ಯದ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಸಿರುವಾರ ಪೊಲೀಸ್ ಸ್ಟೇಷನಿಗೆ ಪೋಸ್ಟಿಂಗ್ ಆಗಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ತಿಳಿದು ಬೇರೆ ಮನೆ ಮಾಡಿ ಗಂಡ ಹೆಂಡತಿದ್ದರ ಜೀವನ ಮಾಡುತ್ತಿದ್ದರು. ರಾಯಚೂರು ಜಿಲ್ಲೆ ಸಿರವಾರದಲ್ಲಿ ರಾಜ್ ಮೊಹಮ್ಮದ್ ಎಂಬಾತ ರೂಮ್ ಒಳಗೆ ಸರಳ ಎಂಬ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ಗಂಡ ಮತ್ತು ಪ್ರೇಯಸಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಸ್ಥಳದಲ್ಲೇ ರಾಯಚೂರು ಎಸ್ಪಿಗೆ ದೂರು ನೀಡಿದ್ದಾಳೆ. ಇನ್ನು ಪ್ರೇಯಸಿಗಾಗಿ ಕಳೆದ 4 ವರ್ಷಗಳಿಂದ ಪತ್ನಿಯನ್ನೇ ರಾಜ್ ಮೊಹಮ್ಮದ್ ದೂರ ಮಾಡಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಎಸ್ಪಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ರು. ಹೆಡ್ ಕಾನ್ಸ್ಟೇಬಲ್ ಬುದ್ಧಿ ಕಲಿತಿರ್ಲಿಲ್ವಂತೆ. ಒಟ್ಟಾರೆ ಸುಂದರವಾದ ಹೆಂಡತಿ ಎದುರು ಪರಸ್ತ್ರೀಯರ ಚಪಲಕ್ಕೆ ಬಿದ್ದ ಪೊಲೀಸಪ್ಪ ಪೇಚಿಗೆ ಸಿಲುಕಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊಲೀಸಪ್ಪನ ವಿರುದ್ಧವೇ ಪತ್ನಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಅದ್ಯಾಕೆ ಅಂತೀರಾ? ಆ ಕುರಿತಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪತ್ನಿ ಕೈಯಲ್ಲಿ ಪೊಲೀಸಪ್ಪ ಲಾಕ್. ಮನೆಯಲ್ಲಿ ಪ್ರೇಯಸಿ ಜೊತೆ ಹಾಯಾಗಿದ್ದ ಈ ಪೊಲೀಸಪ್ಪ ಪತ್ನಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ವೃತ್ತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್. ಆದರೆ ಮಾಡಬಾರದು ಮಾಡಿ ಗಂಡ ತಗಲಾಕೊಂಡಿದ್ದಾನೆ. ಸರಳ ಎಂಬುವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂಬಂಧವನ್ನು ಹೊಂದಿದ್ದರು. ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು. ಆದರೂ ನಾವು ಸುಮ್ಮನಿದ್ವಿ. ಅಲ್ಲೆಲ್ಲ ಜನಗಳಿಗೆಲ್ಲರಿಗೂ ಇವರಿಬ್ಬರು ಮಾಡ್ತಕ್ಕಂಥ ಅನೈತಿಕ ಸಂಬಂಧದ ವಿಷಯ ಗೊತ್ತಾಗಿದ್ದರಿಂದ ಇವರಿಬ್ಬರು ಏನು ಮಾಡಿದರು, ಇವರಿಬ್ಬರು ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಸಿರುವಾರ ಅದೇ ಟೈಮಲ್ಲಿ ಅವ್ರಿಗೆ ಏನಾಗ್ಯದ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಸಿರುವಾರ ಪೊಲೀಸ್ ಸ್ಟೇಷನಿಗೆ ಪೋಸ್ಟಿಂಗ್ ಆಗಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ತಿಳಿದು ಬೇರೆ ಮನೆ ಮಾಡಿ ಗಂಡ ಹೆಂಡತಿದ್ದರ ಜೀವನ ಮಾಡುತ್ತಿದ್ದರು. ರಾಯಚೂರು ಜಿಲ್ಲೆ ಸಿರವಾರದಲ್ಲಿ ರಾಜ್ ಮೊಹಮ್ಮದ್ ಎಂಬಾತ ರೂಮ್ ಒಳಗೆ ಸರಳ ಎಂಬ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ಗಂಡ ಮತ್ತು ಪ್ರೇಯಸಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಸ್ಥಳದಲ್ಲೇ ರಾಯಚೂರು ಎಸ್ಪಿಗೆ ದೂರು ನೀಡಿದ್ದಾಳೆ. ಇನ್ನು ಪ್ರೇಯಸಿಗಾಗಿ ಕಳೆದ 4 ವರ್ಷಗಳಿಂದ ಪತ್ನಿಯನ್ನೇ ರಾಜ್ ಮೊಹಮ್ಮದ್ ದೂರ ಮಾಡಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಎಸ್ಪಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ರು. ಹೆಡ್ ಕಾನ್ಸ್ಟೇಬಲ್ ಬುದ್ಧಿ ಕಲಿತಿರ್ಲಿಲ್ವಂತೆ. ಒಟ್ಟಾರೆ ಸುಂದರವಾದ ಹೆಂಡತಿ ಎದುರು ಪರಸ್ತ್ರೀಯರ ಚಪಲಕ್ಕೆ ಬಿದ್ದ ಪೊಲೀಸಪ್ಪ ಪೇಚಿಗೆ ಸಿಲುಕಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊಲೀಸಪ್ಪನ ವಿರುದ್ಧವೇ ಪತ್ನಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಅದ್ಯಾಕೆ ಅಂತೀರಾ? ಆ ಕುರಿತಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪತ್ನಿ ಕೈಯಲ್ಲಿ ಪೊಲೀಸಪ್ಪ ಲಾಕ್. ಮನೆಯಲ್ಲಿ ಪ್ರೇಯಸಿ ಜೊತೆ ಹಾಯಾಗಿದ್ದ ಈ ಪೊಲೀಸಪ್ಪ ಪತ್ನಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ವೃತ್ತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್. ಆದರೆ ಮಾಡಬಾರದು ಮಾಡಿ ಗಂಡ ತಗಲಾಕೊಂಡಿದ್ದಾನೆ. ಸರಳ ಎಂಬುವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂಬಂಧವನ್ನು ಹೊಂದಿದ್ದರು. ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು. ಆದರೂ ನಾವು ಸುಮ್ಮನಿದ್ವಿ. ಅಲ್ಲೆಲ್ಲ ಜನಗಳಿಗೆಲ್ಲರಿಗೂ ಇವರಿಬ್ಬರು ಮಾಡ್ತಕ್ಕಂಥ ಅನೈತಿಕ ಸಂಬಂಧದ ವಿಷಯ ಗೊತ್ತಾಗಿದ್ದರಿಂದ ಇವರಿಬ್ಬರು ಏನು ಮಾಡಿದರು, ಇವರಿಬ್ಬರು
ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಸಿರುವಾರ ಅದೇ ಟೈಮಲ್ಲಿ ಅವ್ರಿಗೆ ಏನಾಗ್ಯದ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಸಿರುವಾರ ಪೊಲೀಸ್ ಸ್ಟೇಷನಿಗೆ ಪೋಸ್ಟಿಂಗ್ ಆಗಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ತಿಳಿದು ಬೇರೆ ಮನೆ ಮಾಡಿ ಗಂಡ ಹೆಂಡತಿದ್ದರ ಜೀವನ ಮಾಡುತ್ತಿದ್ದರು. ರಾಯಚೂರು ಜಿಲ್ಲೆ ಸಿರವಾರದಲ್ಲಿ ರಾಜ್ ಮೊಹಮ್ಮದ್ ಎಂಬಾತ ರೂಮ್ ಒಳಗೆ ಸರಳ ಎಂಬ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ತಗುಲಾಕೊಂಡಿದ್ದಾನೆ. ಗಂಡ ಮತ್ತು ಪ್ರೇಯಸಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಸ್ಥಳದಲ್ಲೇ ರಾಯಚೂರು ಎಸ್ಪಿಗೆ ದೂರು ನೀಡಿದ್ದಾಳೆ. ಇನ್ನು ಪ್ರೇಯಸಿಗಾಗಿ ಕಳೆದ 4 ವರ್ಷಗಳಿಂದ ಪತ್ನಿಯನ್ನೇ ರಾಜ್ ಮೊಹಮ್ಮದ್ ದೂರ ಮಾಡಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಎಸ್ಪಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ರು. ಹೆಡ್ ಕಾನ್ಸ್ಟೇಬಲ್ ಬುದ್ಧಿ ಕಲಿತಿರ್ಲಿಲ್ವಂತೆ. ಒಟ್ಟಾರೆ ಸುಂದರವಾದ ಹೆಂಡತಿ ಎದುರು ಪರಸ್ತ್ರೀಯರ ಚಪಲಕ್ಕೆ ಬಿದ್ದ ಪೊಲೀಸಪ್ಪ ಪೇಚಿಗೆ ಸಿಲುಕಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊಲೀಸಪ್ಪನ ವಿರುದ್ಧವೇ ಪತ್ನಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಅದ್ಯಾಕೆ ಅಂತೀರಾ? ಆ ಕುರಿತಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪತ್ನಿ ಕೈಯಲ್ಲಿ ಪೊಲೀಸಪ್ಪ ಲಾಕ್. ಮನೆಯಲ್ಲಿ ಪ್ರೇಯಸಿ ಜೊತೆ ಹಾಯಾಗಿದ್ದ ಈ ಪೊಲೀಸಪ್ಪ ಪತ್ನಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ವೃತ್ತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್. ಆದರೆ ಮಾಡಬಾರದು ಮಾಡಿ ಗಂಡ ತಗಲಾಕೊಂಡಿದ್ದಾನೆ. ಪಾರ್ಟ್ನರ್ಸ್ ಸರಳ ಎಂಬುವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂಬಂಧವನ್ನು ಹೊಂದಿದ್ದರು. ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು. ಆದರೂ ನಾವು ಸುಮ್ಮನಿದ್ದೀವಿ. ಅಲ್ಲೆಲ್ಲ ಜನಗಳಿಗೆಲ್ಲರಿಗೂ ಇವರಿಬ್ಬರು ಮಾಡ್ತಕ್ಕಂಥ ಅನೈತಿಕ ಸಂಬಂಧದ ವಿಷಯ ಗೊತ್ತಾಗಿದ್ದರಿಂದ ಇವರಿಬ್ಬರು ಏನು ಮಾಡಿದರು, ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಸಿರುವಾರ ಅದೇ ಟೈಮಲ್ಲಿ ಅವ್ರಿಗೆ ಏನಾಗ್ಯದ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಸಿರುವಾರ ಪೊಲೀಸ್ ಸ್ಟೇಷನಿಗೆ ಪೋಸ್ಟಿಂಗ್ ಆಗಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ತಿಳಿದು ಬೇರೆ ಮನೆ ಮಾಡಿ ಗಂಡ ಹೆಂಡತಿದ್ದರ ಜೀವನ ಮಾಡುತ್ತಿದ್ದರು. ರಾಯಚೂರು ಜಿಲ್ಲೆ ಸಿರವಾರದಲ್ಲಿ ರಾಜ್ ಮೊಹಮ್ಮದ್ ಎಂಬಾತ ರೂಮ್ ಒಳಗೆ ಸರಳ ಎಂಬ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ತಗುಲಾಕೊಂಡಿದ್ದಾನೆ. ಗಂಡ ಮತ್ತು ಪ್ರೇಯಸಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಸ್ಥಳದಲ್ಲೇ ರಾಯಚೂರು ಎಸ್ಪಿಗೆ ದೂರು ನೀಡಿದ್ದಾಳೆ. ಇನ್ನು ಪ್ರೇಯಸಿಗಾಗಿ ಕಳೆದ 4 ವರ್ಷಗಳಿಂದ ಪತ್ನಿಯನ್ನೇ ರಾಜ್ ಮೊಹಮ್ಮದ್ ದೂರ ಮಾಡಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಎಸ್ಪಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ರು. ಹೆಡ್ ಕಾನ್ಸ್ಟೇಬಲ್ ಬುದ್ಧಿ ಕಲಿತಿರ್ಲಿಲ್ವಂತೆ. ಒಟ್ಟಾರೆ ಸುಂದರವಾದ ಹೆಂಡತಿ ಎದುರು ಪರಸ್ತ್ರೀಯರ ಚಪಲಕ್ಕೆ ಬಿದ್ದ ಪೊಲೀಸಪ್ಪ ಪೇಚಿಗೆ ಸಿಲುಕಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊಲೀಸಪ್ಪನ ವಿರುದ್ಧವೇ ಪತ್ನಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಅದ್ಯಾಕೆ ಅಂತೀರಾ? ಆ ಕುರಿತಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪತ್ನಿ ಕೈಯಲ್ಲಿ ಪೊಲೀಸಪ್ಪ ಲಾಕ್. ಮನೆಯಲ್ಲಿ ಪ್ರೇಯಸಿ ಜೊತೆ ಹಾಯಾಗಿದ್ದ ಈ ಪೊಲೀಸಪ್ಪ ಪತ್ನಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ವೃತ್ತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್. ಆದರೆ ಮಾಡಬಾರದು ಮಾಡಿ ಗಂಡ ತಗಲಾಕೊಂಡಿದ್ದಾನೆ. ಪಾರ್ಟ್ನರ್ಸ್ ಸರಳ ಎಂಬುವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂಬಂಧವನ್ನು ಹೊಂದಿದ್ದರು. ಈ ವಿಷಯ ನಮಗೆ ಮೊದಲೇ ಗೊತ್ತಿತ್ತು. ಆದರೂ ನಾವು ಸುಮ್ಮನಿದ್ದೀವಿ. ಅಲ್ಲೆಲ್ಲ ಜನಗಳಿಗೆಲ್ಲರಿಗೂ ಇವರಿಬ್ಬರು ಮಾಡ್ತಕ್ಕಂಥ ಅನೈತಿಕ ಸಂಬಂಧದ ವಿಷಯ ಗೊತ್ತಾಗಿದ್ದರಿಂದ ಇವರಿಬ್ಬರು ಏನು ಮಾಡಿದರು, ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಸಿರುವಾರ ಅದೇ ಟೈಮಲ್ಲಿ ಅವ್ರಿಗೆ ಏನಾಗ್ಯದ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಸಿರುವಾರ ಪೊಲೀಸ್ ಸ್ಟೇಷನಿಗೆ ಪೋಸ್ಟಿಂಗ್ ಆಗಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ತಿಳಿದು ಬೇರೆ ಮನೆ ಮಾಡಿ ಗಂಡ ಹೆಂಡತಿದ್ದರ ಜೀವನ ಮಾಡುತ್ತಿದ್ದರು. ರಾಯಚೂರು ಜಿಲ್ಲೆ ಸಿರವಾರದಲ್ಲಿ ರಾಜ್ ಮೊಹಮ್ಮದ್ ಎಂಬಾತ ರೂಮ್ ಒಳಗೆ ಸರಳ ಎಂಬ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ತಗುಲಾಕೊಂಡಿದ್ದಾನೆ. ಗಂಡ ಮತ್ತು ಪ್ರೇಯಸಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಸ್ಥಳದಲ್ಲೇ ರಾಯಚೂರು ಎಸ್ಪಿಗೆ ದೂರು ನೀಡಿದ್ದಾಳೆ. ಇನ್ನು ಪ್ರೇಯಸಿಗಾಗಿ ಕಳೆದ 4 ವರ್ಷಗಳಿಂದ ಪತ್ನಿಯನ್ನೇ ರಾಜ್ ಮೊಹಮ್ಮದ್ ದೂರ ಮಾಡಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಎಸ್ಪಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ರು. ಹೆಡ್ ಕಾನ್ಸ್ಟೇಬಲ್ ಬುದ್ಧಿ ಕಲಿತಿರ್ಲಿಲ್ವಂತೆ.
ಒಟ್ಟಾರೆ ಸುಂದರವಾದ ಹೆಂಡತಿ ಎದುರು ಪರಸ್ತ್ರೀಯರ ಚಪಲಕ್ಕೆ ಬಿದ್ದ ಪೊಲೀಸಪ್ಪ ಪೇಚಿಗೆ ಸಿಲುಕಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.